ಡೇ 8. ಈಗ ನಾವಿದ್ದಿದ್ದು ಜಮ್ಮುವಲ್ಲಿ. ಬಟ್ ಡ್ಯೂ ಟು ಎಲೆಕ್ಷನ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಏರಿಯಾ ಸೆನ್ಸಿಟಿವ್ ಆಗಿರೋದ್ರಿಂದ ನಮಗೆ ಇಲ್ಲಿ ಪೊಲೀಸವರು ಆ್ಯಂಡ್ ಆ್ಯಸ್ ವೆಲ್ ಆಸ್ ಆರ್ಮಿಯವರು ಟೆಂಟ್ ಹಾಕೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಗುಡ್ ಮಾರ್ನಿಂಗ್ ಡೇ 8 ಎಲ್ಲರಿಗೆ ಸ್ವಾಗತ. ಹೋಟೆಲಿಂದ ಒಂದು ಸ್ವಲ್ಪ ಇದು ವಾಟರ್ ರಿಸರ್ವರ್ ಕಾಣಿಸ್ತು. ಸೊ ಎಲ್ಲ ಸ್ಟೆಪ್ಸ್ ಇಳ್ಕೋತ ಹೋಗ್ತಾ ಇದ್ದೀನಿ. ಒಂದೊಂದು ಋಷಿ ಬೈನ ಮಲಗಿದ್ರು. ಸೊ ಹಂಗೆ ಕೂದಲು ಕೂತ್ಕೊಂಡು ಏನು ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಬರ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಅಲ್ಲಿದೆ ಹೋಟ್ಲು, ವೈಟ್ ಬಿಲ್ಡಿಂಗ್ ಕಾಣ್ತಿದೆ, ಅಲ್ಲದೆ ಹೋಟ್ಲು. ಅಲ್ಲಿಂದ ಹಿಂಗೆ ಇಳ್ಕೋತ ಬಂದೆ. ಒಂದು ಮೆಟ್ಲು ದೊಡ್ಡದಿದ್ದಾವೆ, ಹತ್ತಬೇಕಾದ್ರೆ ಹರ ಹರ ಶಿವ ಶಿವ ಎತ್ಕೋಬೇಕಾಗುತ್ತೆ. ಸೊ ಇದೆಲ್ಲ ವಾಟರ್ ರಿಸರ್ವೇರು. ಆ್ಯಂಡ್ ನಿಮಗೆ ಈ ಕಡೆ ಕಾಣ್ತಾ ಇದೆ ನೋಡಿ, ಅಟಲ್ ಸೇತು ಬ್ರಿಡ್ಜ್. ಇದು ಇದೇ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋ ಬ್ರಿಡ್ಜು. ಇವತ್ತಿನ ಪಯಣ ಅಲ್ಲಿ ನಮಗೆ ಇಲ್ಲಿನ ಜನರ ಮನಸ್ಸು ಎಷ್ಟು ಒಳ್ಳೆಯದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಹೋಗ್ತಿರೋ ರೋಡ್ಸು, ನೇಚರು, ಲ್ಯಾಂಡ್ಸ್ಕೇಪ್, ವ್ಯೂಸು ಹೆಂಗಿರುತ್ತೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನೆಲ್ಲ ನೋಡಿದ ಮೇಲೆ ನಾನು ಒಂದೇ ಮಾತು ಹೇಳಿದ್ದು, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಡೇ ಇನ್ ಮೈ ಲೈಫ್. ಸೊ ಯಾಕೆ ಅಂತ ನೀವೇ ನೋಡಿ ಕೊನೆ ತನಕ. ಸೊ ಇವಾಗ ನಾವಿದ್ದಿದ್ದು ಅಟಲ್ ಸೇತು ಬ್ರಿಡ್ಜ್. ಸೊ ಈ ಅಟಲ್ ಸೇತು ಬ್ರಿಡ್ಜ್ನೆಲ್ಲ ನೋಡಿದ ಮೇಲೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಡೆಸ್ಟಿನೇಷನ್ ಹತ್ರ. ಸೊ ಡೆಸ್ಟಿನೇಷನ್ ಅಂತೇಳಿ ಯಾವುದು ಊರ ಹತ್ರ ನಾವು ಫಿಕ್ಸ್ ಆಗಿರಲಿಲ್ಲ. ನಮಗೆ ರೂಟ್ ಮ್ಯಾಪ್ ಪ್ರಕಾರದಲ್ಲಿ ಮುಂದೆ ಹೋಗಿ ಟರ್ನ್ ತಗೊತಾ ಇದೆ. ಅಷ್ಟರಲ್ಲಿ ನಮಗೆ ಮಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮಿಂದ ಮಳೆ ಬರ್ತಾ ಇರುತ್ತೆ, ಬಟ್ ಮುಂದೆ ಮಳೆ ಇರಲ್ಲ. ಎಷ್ಟು ಸ್ಟ್ರೇಂಜ್ ಅನ್ಸದಲ್ಲ. ಬಿಕಾಸ್ ರೋಡ್ ಹೇಗಿರುತ್ತೋ ಗೊತ್ತಿಲ್ಲ, ಆ್ಯಂಡ್ ನಾವು ಎಷ್ಟು ಕಡೆ ನಿಲ್ಲಿಸ್ತೀವೋ ಅದು ಗೊತ್ತಿಲ್ಲ. ಹೇಗಿದೆ ಲೊಕೇಶನ್ ಮಾತ್ರ ಸಾಕತ್ತಾಗಿದೆ. ಎಲ್ಲಿ ನೋಡಿದ್ರೆ ಗ್ರೀನರಿ ಗ್ರೀನರಿ ಗ್ರೀನರಿ. ರೋಡು ಹಂಗೆ ಇದೆ. ಇಲ್ಲೆಲ್ಲ ರೋಡು ಬಗ್ಗೆನೂ ಮಾತಾಡಂಗಿಲ್ಲ. ರೋಡು ಚೆನ್ನಾಗಿದೆ. ಇದೇನು ಲ್ಯಾಂಡ್ ಸ್ಲೈಡ್ ಆಗಿ ಬಿದ್ದಿರೋದ ಬ್ರೋ? ಕಲ್ಲುಗಳು ಅಲ್ಲಲ್ಲಿ ಕಲ್ಲುಗಳು ಅಷ್ಟೇ ಇದೆ. ಯಾಕಂದರೆ ನನಗನ್ಸೋ ಪ್ರಕಾರದಲ್ಲಿ ಈ ಕಡೆ ರೋಡ್ಗಳೆಲ್ಲ ಒಂದು 4 ಕಲ್ಲುಗಳು ಆ ಥರ ರೋಡಲ್ಲಿ ಬಿಡಲ್ಲ. ಎಸ್, 4 ಬೀಳಲ್ಲ. ಅದು ಬಿದ್ದಿರೋದು ರಿಪೇರಿ ಮಾಡಿ ಹಂಗೆ ಇಟ್ಟಿರ್ತಾರೆ. ಇಲ್ಲಾಂದರೆ ಅದೊಂದು ಮಾತ್ರ ಜಾರ್ಕೊಂಬಂದು ಬಿದ್ದಿದ್ಯಾ? ಇಲ್ಲ, ಬಿದ್ದಿದ್ರೆ ಫುಲ್ ಡ್ಯಾಮೇಜ್ ಆಗ್ಬಿಡೋದು. ಬಟ್ ಆದಷ್ಟು ನಾವು ಕ್ಯಾಂಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೆವು. ಅಡ್ವೆಂಚರ್ ಮಾಡಬೇಕು ಅಂತ ಫಿಕ್ಸ್ ಆದಮೇಲೆ ಸ್ವಲ್ಪ ಡಿಫಿಕಲ್ಟ್ ರೂಟೇ ಸೆಲೆಕ್ಟ್ ಮಾಡಿದ್ದೆ ನಾನು. ಲೆಫ್ಟ್ ಹೇಳ್ಕೊಳ್ಳಿ, ಹೇಳ್ತೀನಿ. ಲೆಫ್ಟ್ ಹೇಳ್ಕೊಂಡು ಸೀದಾ ಬನ್ನಿ. ಟ್ರ್ಯಾಕ್ಷನ್ ಆಫ್ ಮಾಡ್ಕೊಳ್ಳಿ. ಸೀದಾ ಟ್ರ್ಯಾಕ್ಷನ್ ಆಫ್ ಮಾಡ್ಕೊಳ್ಳಿ. ಟ್ರ್ಯಾಕ್ಷನ್ ಆಫ್ ಮಾಡ್ಕೊಳ್ರಿ.
ಸಿಗಾಕೋತು ಲೊಕೇಶನ್ ನೋಡ್ತಾ ಇದ್ದೀರಲ್ಲ ಯಾವ ರೇಂಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಅಲ್ಲಿ ಎಲ್ಲದಕ್ಕೆ ಹೋಗಿಲ್ಲ, ಇನ್ನು ಜಮ್ಮು ಕಾಶ್ಮೀರ ರೀಜನಲ್ಲೇ ಇದ್ದೀವಿ. ಲೊಕೇಶನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ. ಅಡ್ವೆಂಚರ್ ಎಲ್ಲ ಆದಮೇಲೆ ವೆದರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಮರೆಯೋಕ್ಕೆ ಆಗ್ತಾಯಿದ್ದಿಲ್ಲ. ನಾನು ಸ್ವಲ್ಪ ಬೇಗನೆ ಹೋಗಬೇಕು ಅಂದ್ಕೊಂಡು ಹೊರಡ್ತಾ ಇದ್ದೆ, ಬಟ್ ನಮ್ಮ ರಿಷಿಬಾಯಿ ಈ ಎಲ್ಲೆಲ್ಲೆಲ್ಲ ಸೀನಿಕ್ ಲೊಕೇಶನ್ ಬರುತ್ತೋ ಅಲ್ಲೆಲ್ಲ ಸ್ಟಾಪ್ ಮಾಡಿಸಿ ಒಂದು ಫೋಟೋ ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋ ಸೆಷನ್ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ನಮ್ಮ ಪಯಣ ಒಂಚೂರು ಡಿಲೇ ಆಗ್ತಾ ಇತ್ತು. ರಿಷಿಬಾಯ್ದು ತಪ್ಪಿಲ್ಲ ಬಿಡಿ, ಇಲ್ಲಿನ ಲೊಕೇಶನ್ಸು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ನೋಡಿ ರೂಟ್ ಯಾವ ಥರ ಇದೆ, ಇದು ಎಷ್ಟು ಡೌನ್ ಇದೆ ಅಂದರೆ ಫುಲ್ ಸ್ಟೀಪ್ ಇದೆ. ಹತ್ತಬೇಕಾದ್ರೆ ಲಾರಿಗಳು ಹೆಂಗೆ ಹತ್ತುತ್ತೋ ಅನ್ನೋದೇ ಒಂದು ಟೆನ್ಷನ್. ಸೀರಿಯಸ್ಲಿ ನಿಜ, ಲಾರಿ ಅವ್ರು ಹತ್ತಿದ ಹತ್ರ ಇಲ್ಲ, ಲಾರಿ ಹಿಂದ್ಗಡೆ ನಮ್ಮಂಥ ಕಾರುಗಳಿದ್ದು ಬಿಟ್ರೆ ತೊಂದರೆ. ಲೊಕೇಶನ್ ಮಾತ್ರ ಹೆವಿ ಆಗಿದೆ. ಘಾಟ್ ಸೆಕ್ಷನಲ್ಲಿ ಬೇಡ ಕರೆಗಳು ತೋರಿಸೋದು, ಹೌದಾ? ಬರೀ ಕೊಳೆ ಮಾತ್ರ ತೋರಿಸ್ಬೇಕು. ಚೆನ್ನಾಗಿದೆ ನೋಡಿ ರೋಡ್ ಎಲ್ಲ ಇಲ್ಲಿ. ಇವಾಗ ಇಲ್ಲಿ ಸೀನ್ರಿ ನೋಡಿ ಹೇಗಿದೆ ಅಂತ, ಅದಕ್ಕೆ ಅಂತಾನೆ ನಿಲ್ಸಿದಿಲ್ಲಿ. ನೋಡಿ ಇಲ್ಲಿನ ಜನ ಮತ್ತು ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂದರೆ, ಕೇವಲ ಕುಂತು ನಮ್ಮದು 4 ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಇಷ್ಟು ಕ್ಲೋಸ್ ಆಗ್ತಾರೆ. ಆ್ಯಂಡ್ ಆ್ಯಸ್ ವೆಲ್ ಎಸ್ ಕ್ಲೋಸ್ ಆದಮೇಲೆ ಅವ್ರ ನಾವು ಸೇರಿ ಕುಡಿದಿರುವ ಒಂದು ಕಾಫಿಗೆ ಬಿಲ್ ಸಮೇತ ಅವರೇ ಕೊಡ್ತೀನಿ ಅಂತ ಕೂತ್ಕೊಂಡು, ಬಿಕಾಸ್ 10 ನಿಮಿಷದ ಮುಂಚೆ ಅವ್ರು ಯಾರಂತಲೇ ನಮಗೆ ಗೊತ್ತಿರಲಿಲ್ಲ. ಸೊ ನಮ್ಮ ರಿಷಿಬಾಯ್ ಆ್ಯಂಡ್ ಇಲ್ಲಿನ ಜನ ಹೇಗೆ ಮಾತಾಡ್ತಾರೆ ಅನ್ನೋದು ನೋಡ್ತಾ ನೋಡ್ತಾ ನನ್ನಲ್ಲೇ ನನಗೆ ಒಂದು ಸ್ವಲ್ಪ ಚೇಂಜಸ್ ಸ್ಟಾರ್ಟ್ ಆಗಿತ್ತು. ಯಾಕೆ ಅಂದರೆ ಫಸ್ಟ್ ಡೇ ಅಲ್ಲಿ ಹೇಳಿದ್ದೆ ನಾನು ತುಂಬ ಇಂಟ್ರೋವರ್ಟ್ ಅಂತ. ಸೊ ಇಲ್ಲಿನ ಈ ಜನಗಳೊಂದು ನಮ್ಮ ರಿಷಿಬಾಯ್ದು ಮಾತು ಕೇಳಿ ನನ್ನಲ್ಲಿರೋ ಇಂಟ್ರೋವರ್ಟ್ನೆಸ್ನ ಕಮ್ಮಿ ಆಗ್ತಾ ಇತ್ತು. ಸೊ 4 ಜನ ಹತ್ರ ಹೇಗೆ ಮಾತಾಡಬೇಕು, ಸೊ ಆ 4 ಮಾತು ನಮ್ಮ ಸಂಬಂಧನ ಹೇಗೆ ಬೆಳೆಸುತ್ತೆ ಅಂದರೆ ಇಲ್ಲಿ ನೋಡಿ ಕಲಿತಾ ಇದ್ದೆ. ಸೊ ನೀವೇ ನೋಡ್ತಾ ಇರ್ಬೋದು ಡೇ 1 ಆ್ಯಂಡ್ ಡೇ 8 ಎಷ್ಟು ಚೇಂಜ್ ಆಗಿದೆ ನಾವು ಮಾತಾಡೋದು ಅಂತ. ಸೊ ಇವ್ರ ಹತ್ರ ಎಲ್ಲ ಭೇಟಿ ಆದಮೇಲೆ ಅವರು ನಮಗೆ ಸ್ಟೇ ಆಗೋಕ್ಕೆ ಒಂದು ಒಳ್ಳೆ ಲೊಕೇಶನ್ ಅಥವಾ ಒಂದು ಒಳ್ಳೆ ಊರು ಹೇಳಿದರು. ಸೊ ಆ ಊರ ಹೆಸರೇ ಟಿಸ್ಸಾ ಅಂತ. ಸೊ ಈ ಊರಲ್ಲಿ ನಮಗೆ ಬೇಕಾಗಿರೋ ಐಟಮ್ಸ್ ಅಥವಾ ಡೈಲಿ ನಮಗೇನು ರೇಷನ್ ಬೇಕಾಗುತ್ತೋ ಆ ರೇಷನ್ ಎಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದರು. ಸೊ ಅದಕ್ಕಾಗಿ ನಮ್ಮ ಡೆಸ್ಟಿನೇಷನ್ ಟಿಸ್ಸಾ ಅಂತ ಸ್ಟಾರ್ಟ್ ಆಯಿತು. ನೋಡಿದ್ರೆ ಲೊಕೇಶನ್ ಹೆಂಗಿದೆ ಹಿಂದೆ. ಸೊ ಇದು ಕ್ಯಾಂಪಿಂಗ್ ಮಾಡೋಕ್ಕೆ ಬಂದೆ. ಫಸ್ಟ್ ಇಲ್ಲಕ್ಕೆ ಇದು ಯಾರು ಹೋಟೆಲ್ ಇದ್ದಾರೆ ಅವ್ರನ್ನ ಓನರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆ್ಯಕ್ಚುಲಾಗಿ ಪ್ಲಾನ್ ಇದ್ದಿದ್ದು ಇಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು,
ದಾರಿಯಲ್ಲಿರುತ್ತೆ, ಕಾರು ಮುಂದೆ ಇರುತ್ತೆ, ಏನೂ ತೊಂದರೆ ಆಗಲ್ಲ ಅಂತ. ಸೊ ಅವರು ಕೆಲವೊಂದು ರೀಸನ್ಸ್ ಹೇಳಿದ್ರು, ವಿಚ್ ವಾಸ್ ಜೆನ್ಯೂನ್. ಫುಲ್ಲು ಹಿಲ್ಲಿ ಏರಿಯಾ ಆಗಿರೋದ್ರಿಂದ ಅನಿಮಲ್ಸ್ ಅಟ್ಯಾಕ್ ಆಗುತ್ತೆ. ಇನ್ ಕೇಸ್ ಏನಾದರೂ ಮಳೆ ಜೋರಾಯಿತು ಅಂದರೆ ಮಣ್ಣೆಲ್ಲ ಕೊಚ್ಕೊಂಬರುತ್ತೆ, ನೀವು ಟೆಂಟ್ ಹಾಕೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಮಣ್ಣು ಕೊಚ್ಕೊಂಬಂದು ಟೆಂಟ್ಗೆಲ್ಲ ಇದಾಗೋದು ಅದೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದರು. ಸೊ ಅದು ಆದ ತಕ್ಷಣ ನೆಕ್ಸ್ಟ್ ಇನ್ನೊಬ್ರು ಕೆಳಗಡೆ ಹಿಂಗೆ ನಿಂತಿದ್ರು. ಸೊ ಅವ್ರನ್ನ ಹೋಗಿ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡಿದೆ. ಸೊ ಇದು ಪ್ಲ್ಯಾನ್ ಇದೆ, ಏನಾದರೂ ಗೊತ್ತಿರೋ ಇದೆ ಅಂದರೆ ನಂದು. ಸೊ ಅದು ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಅಂತಿದ್ದಲ್ಲ, ಅದು ಅವ್ರು ಒಂದೇ ಮಾತಾಡಿದ್ರು. ಇದು ಪಕ್ಕದಲ್ಲಿ ನಂದೇ ಇರೋದು, ಹೊಸದಾಗಿನ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಇಲ್ಲ ಪೇಂಟ್ ವರ್ಕ್ ಎಲ್ಲ ನಡೀತಾಯಿದೆ, ತೊಂದರೆ ಇಲ್ಲಾಂದ್ರೆ ಇಲ್ಲಿ ಹಾಕ್ಕೊಳ್ಳಿ ಅಂತ. ಸೊ ಒಳಗಡೆ ಹೋಗಿ ಅಲ್ಲೇ ಹಾಕ್ಕೊಂಡು ಆರಾಮಾಗಿ ನಿಲ್ಸಿದ್ದೀವಿ. ಈಗೆಲ್ಲ ಟೆಂಟ್ ಹಾಕ್ಕೋಬೇಕು. ಟೀ ಒಂದು ಎರಡು ಮಾಡಿದ್ವಿ. ಸೊ ಟೀ ಕುಡಿದು ಆರಾಮಾಗಿ ಟೆಂಟ್ ಹಾಕ್ಕೊಂಡು ಊಟ ಮಾಡ್ಕೊಂಡು ತಿನ್ನೋದು ಬನ್ನಿ, ಹೆಂಗಿರುತ್ತೆ ಮಜಾ ನೋಡೋಣ ಫಸ್ಟ್ ಟೈಮ್. ಬಟ್ ಇದು ಆ್ಯಕ್ಚುಲ್ ಆಗಿ ಟೆಂಟಿಂಗ್ ಅಂದರೆ ಲೈಕ್ ನನ್ನ ಪ್ರಕಾರ ನಾನು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರ ಟೆಂಟಿಂಗ್ ಅಂದರೆ ಎಲ್ಲ ಕಾಡಲ್ಲಿ ಗಿಡಲ್ಲಿ ಹೋಗಿ ಇದು ಮಾಡೋದಂತ. ಬಟ್ ಈ ರೀಜನ್ನಲ್ಲಿ ಕೆಲವೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನನಗೆ ಅಪೋಸಿಟ್ ಮಾತ್ರ ಸ್ನೋ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ನೋಡ್ತಾ ಇದ್ದೀರಲ್ಲ ಸ್ನೋ. ಸೊ ಹೇಗಿದೆ ನೋಡಿ, ಸ್ನೋ ಎಲ್ಲ ಆರಾಮಾಗಿ ಕಾಣ್ತಾ ಇದೆ. ಲೊಕೇಶನ್ ನೋಡಿ ಫಸ್ಟ್ ಹೆಂಗಿದೆ ಅಂತ. ಇಂಥ ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ನಮಗೆ ಕ್ಯಾಂಪಿಂಗ್ ಮಾಡ್ಕೊಳ್ಳೋಕ್ಕೆ ಅಂದರೆ ಟೆಂಟ್ ಹಾಕ್ಕೊಳ್ಳೋದಕ್ಕೆ ಹೊರಗಡೆ ಹಾಕ್ಕೊಂಡ್ರೆ ಮಳೆ ಮಂಜು ಮತ್ತು ಚಳಿ ತುಂಬ ಆಗುತ್ತೆ. ಬೇಡ, ಅವ್ರದ್ದೇ ನೋಡಿ ಇಲ್ಲಿ 3 ಅಂಗಡಿ ರೆಡಿ ಆಗ್ತಾ ಇದೆ. ಆ ಅಂಗಡಿ ಒಳಗಡೆ ಒಂದು ರೂಮಲ್ಲಿ ಹಾಕ್ಕೊಳ್ಳಿ ಟೆಂಟ್, ನಿಮ್ಮದು ಆರಾಮಾಗಿ ಮಲ್ಕೋಬೋದು ಅಂತೇಳಿ ಜಾಗ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಇವ್ರದ್ದೇ ಜಾಗ ಅದು. ಸರ್ ಅಪ್ಪ ಪೂರಣ ರಮೇಶ್ ಕುಮಾರ್ ಅಂತೇಳಿ. ಸೊ ಅವರು ನಮಗೆ ಜಾಗ ಕೊಡ್ತಾ ಇದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ಸೊ ಅವ್ರು ಹೇಳ್ತಾ ಇರೋದು ಏನೂ ಪ್ರಾಬ್ಲಮ್ ಇಲ್ಲ, ಇನ್ನೂ ಅಂಗಡಿ ಸ್ಟಾರ್ಟ್ ಆಗಿಲ್ಲ, ನೀವು ಹಾಕ್ಕೊಳ್ಳಿ ಅಂತೇಳಿ. ಅದು ಗೊತ್ತಿಲ್ಲದಿರೋನ್ನ ಅನ್ನೋನ್ ಪೀಪಲ್ ಹೇಗೆ ಹೋಗ್ತಾ ಇರೋನ್ನ ಕೇಳಿದ ತಕ್ಷಣ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅದೇ ಹೇಳ್ತಾರೆ ಈ ಕಡೆ ಜನಗಳು ತುಂಬ ಮನಸ್ಸಿಂದ ತುಂಬ ಒಳ್ಳೆಯವರು ಅಂತ. ಸಿಕ್ಕಿದ್ದು ಖುಷಿ ಆಗ್ತಿದೆ. ಯಾಕಂದರೆ ಯೋಚನೆ ಮಾಡಿ, ಇಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದರೆ ವ್ಯೂ ಹೆಂಗೆ ಸಿಗುತ್ತೆ अर्ली मॉर्निंग व्यू के. सो हम वहाँ पे देख रहे थे सर, वहाँ पे हमने जूम लगाया, वो लास्ट में एक चोटी पे स्नो है. ಈ ಕಡೆ ಆಚೆಗೆ ಹಾಕ್ಬಿಡಿ, ಒಳಗೆ ಬೇಡ, ಗಾಳಿ ಬಂದು ಮತ್ತಿದಾಗುತ್ತೆ. ಸೊ ಇಲ್ಲಿಗೆ ಊಟ ಆಯಿತು, ಬಿರಿಯಾನಿ ಮಾಡಿದ್ದಾರೆ, ನೋಡೋಣ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗ್ರೇವಿ ಆಗಿದೆ, ಇದೊಂದು ಸ್ವಲ್ಪ ಡಿಲಿಷಿಯಸ್ ಆಗಿ ಸ್ಮೆಲ್ ಬರ್ತಾಯಿದೆ. ಇದು ಅವ್ರ ಕಡೆ ಇಟ್ಕೊಂಡಿರೋ ಬಿರಿಯಾನಿ, ನನಗೇನೋ ಅಷ್ಟೊಂದು ಸ್ಮೆಲ್ ಬರ್ತಾಯಿಲ್ಲ. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗ ಅಲ್ಲೇ ಬಿರಿಯಾನಿ ಆಯಿತು, ರೆಡಿ ಇದೆ, ಹಾಕ್ಕೊಳ್ವಿ. ಆಮೇಲೆ ಹಾಕೋತೀನಿ ನಾನು. ಹಾಕೊಳ್ಳೋಣ. ಫಸ್ಟು ಅತಿಥಿ ಒಬ್ಬವ ಸುಡ್ತಾ ಇದೆ, ಅದಕ್ಕೆ ಸ್ವಲ್ಪ ಕಮ್ಮಿದೆ. ಸೂಪರ್ ಬ್ರೋ. ಸೊ ಇಲ್ಲಿಗೆ ಡೇ 8 ಕಂಪ್ಲೀಟ್ ಆದ ತಕ್ಷಣ ಬೆಸ್ಟ್ ಡೇ ಅಂತ ಯಾಕೆ ಹೇಳಿದೆ ಅಂತ ನಿಮಗೂ ಗೊತ್ತಾಗಿದೆ. ಯಾಕೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸರಿ ನಾನೇ ಹೇಳ್ತೀನಿ.
ಸೊ ಅಡ್ವೆಂಚರ್ ರೂಟ್ಸು, ಸೀನಿಕ್ ಲೊಕೇಶನ್ನು, ಮಸ್ತ್ ವೆದರು ಆ್ಯಂಡ್ ಪ್ರೀತಿಯಿಂದ ಮಾತಾಡೋ 4 ಜನ. ಒಬ್ಬ ವ್ಯಕ್ತಿ ಬದುಕೋಕ್ಕೆ ಎಷ್ಟೆಲ್ಲ ಏನೇನೆಲ್ಲ ಬೇಕೋ ಅದೆಲ್ಲ ನಮಗೆ ಇವತ್ತಿನ ಎಪಿಸೋಡಲ್ಲಿ ಸಿಕ್ತು. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಡೇ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಡೇ ಅಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.